ಕಳಂಕರಹಿತ ಚಾರಿತ್ರ ಹೊಂದಿರೋ ಲೋಕಾಯುಕ್ತ ಸಂಸ್ಥೆಗೆ ಈಗ ಕಳಂಕಿತ ಅಧಿಕಾರಿಗಳೇ ನೇಮಕವಾಗಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಜಿತ್ ಅವರಿಂದ. ಅಜಿತ್, ನಿಜವಾಗಿಯೂ ಜನ ಎಲ್ಲೇ ಭ್ರಷ್ಟಾಚಾರ ನಡೆದರೂ ಲೋಕಾಯುಕ್ತದ ಕಡೆ ಮೊರೆ ಹೋಗ್ತಾರೆ, ಆದರೆ ಲೋಕಾಯುಕ್ತಕ್ಕೆ ಈಗ ಕಳಂಕಿತ ಅಧಿಕಾರಿಗಳು ನೇಮಕವಾಗ್ತಾ ಇದ್ದಾರೆ. ಅರುಣ್ ಚಕ್ರವರ್ತಿ ವಿರುದ್ಧ ಈಗಾಗಲೇ ಒಂದು ಮಹಿಳೆಯ ಕೊಲೆ ಕೇಸನ್ನ ಮುಚ್ಚಿ ಹಾಕುವಂತಹ ಒಂದು ಆರೋಪ ಇತ್ತು. ಆ ಆರೋಪದ ಮೇಲೆ ಶಿಸ್ತಿನ ಕ್ರಮದ ಬಗ್ಗೆ ಕೂಡ ಶಿಫಾರಸಾಗಿತ್ತು. ಆದರೂ ಕೂಡ ಈಗ ಅವರು ಲೋಕಾಯುಕ್ತಕ್ಕೆ ನೇಮಕ ಆಗ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಅಜಿತ್? ನಿಷ್ಠೂರವಾಗಿ ತನಿಖೆ ನಡೆಸಬಲ್ಲ ನಿಷ್ಠಾವಂತ ಅಧಿಕಾರಿಗಳನ್ನೇ ಲೋಕಾಯುಕ್ತಕ್ಕೆ ನೇಮಕ ಮಾಡಬೇಕು ಅನ್ನೋದು ಜನರ ಅಪೇಕ್ಷೆ. ಆದರೆ ಈಗ ಲೋಕಾಯುಕ್ತ ಡಿಐಜಿಯಾಗಿ ನೇಮಕವಾಗಿರೋ ಅರುಣ್ ಚಕ್ರವರ್ತಿ ಅವರೇ ಲೋಕಾಯುಕ್ತ ತನಿಖೆಗೆ ಒಳಗಾಗಿದ್ರು. ಶಿವಮೊಗ್ಗ ಜಿಲ್ಲೆಯ ಚಕ್ರವರ್ತಿ ಎಸ್ಪಿ ಆಗಿದ್ದಾಗ ಮಹಿಳೆಯೊಬ್ಬರ ಕೊಲೆ ಕೇಸ್ ಮುಚ್ಚಿ ಹಾಕಿದ್ರು ಅಂತ ದೂರು ಲೋಕಾಯುಕ್ತಕ್ಕೆ ಬಂದಿತ್ತು. ಅದನ್ನು ಆಧರಿಸಿ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಜಾಗೃತ ದಳದ ನಿರ್ದೇಶಕ ಎಂಬಿ ಸಿಂಗ್ಗೆ ವಿಚಾರಣೆ ನಡೆಸೋ ಹಾಗೆ ಆದೇಶ ಮಾಡಿದ್ರು. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಜಿತ್ ಅವರಿಂದ. ಅಜಿತ್, ನಿಜವಾಗಿಯೂ ಲೋಕಾಯುಕ್ತಕ್ಕೆ ಜನ ಸಾಕಷ್ಟು ಗೌರವ ಕೊಡ್ತಾರೆ, ಅಂದ್ರೆ ಲೋಕಾಯುಕ್ತದ ಮೇಲೆ ಸಾಕಷ್ಟು ನಂಬಿಕೆ ಇದೆ, ಅಲ್ಲಿನ ಜನರು ನಿಷ್ಠಾವಂತರಾಗಿ ಕಾರ್ಯನಿರ್ವಹಿಸ್ತಾರೆ ಅಂತ. ಆದ್ರೆ ಈಗ ಅರುಣ್ ಚಕ್ರವರ್ತಿಯನ್ನ ಅಲ್ಲಿ ಅಧಿಕಾರಿಯಾಗಿ ನೇಮಕ ಮಾಡಲಾಗಿದೆ. ಈಗಾಗಲೇ ಸಾಕಷ್ಟು ಕಳಂಕಗಳು ಅವ್ರ ಮೇಲೆ ಬಂದಿದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಹೌದು ಭಾವನಾ, ಅತ್ಯಂತ ವಿಶ್ವಾಸಾರ್ಹ ಸಂಸ್ಥೆಯಾಗಿದ್ದ ಲೋಕಾಯುಕ್ತ ಸಂಸ್ಥೆ ಹೇಗೆ ನೋಡ್ತಾನೆ ಯಾವ ಪರಿಸ್ಥಿತಿಗೆ ಬಂದು ಬಿಡ್ತು ಅನ್ನೋದು ನೋಡಿದ್ರೆ ನಿಜವಾಗ್ಲೂ ದುರಂತ ಅನ್ಸುತ್ತೆ. ಒಬ್ಬ ಅತ್ಯಂತ ಏಬಲ್ ಅನ್ನುವಂತಹ ಲೋಕಾಯುಕ್ತರನ್ನ ಹುಡುಕಿ ತರೋದಕ್ಕೆ ಆಗ್ತಿಲ್ಲ ಅನ್ನುವಂತಹ ಒದ್ದಾಟ ನಡೀತಿರುವಂತ ಸಂದರ್ಭದಲ್ಲೇ ಅಲ್ಲಿ ಯಾವ ರೀತಿಯಾಗಿ ರಾಜಕೀಯ ಪ್ರೇರಣೆಯಿಂದ ಅಧಿಕಾರಿಗಳ ವರ್ಗಾವರ್ಗಿ ನಡೀತಾ ಇದೆ ಅನ್ನುವಂಥದ್ದನ್ನ ಗಮನಿಸಿದ್ರೆ ನಿಜಕ್ಕೂ ಲೋಕಾಯುಕ್ತ ಸಂಸ್ಥೆಯ ಒಂದು ದುರಂತದ ದಿನಗಳಿದು ಅಂತ ಅನ್ಸುತ್ತೆ. ಜೀವನ್ ಕುಮಾರ್ ಗಾಂವ್ಕರ್ ಅತ್ಯಂತ ನಿಷ್ಠಾವಂತ ಅಧಿಕಾರಿ ಮತ್ತು ಅತ್ಯಂತ ನಂಬುಗೆಗೆ ಪಾತ್ರವಾಗಿದ್ದಂತಹ ಮತ್ತು ಕೈ ಕೆಳಗಿನ ಅಧಿಕಾರಿಗಳೇ ಪ್ರೀತಿಗೆ ಪಾತ್ರವಾಗಿದ್ದಂತಹ ಅಧಿಕಾರಿ, ಅಂಥ ಅಧಿಕಾರಿಯನ್ನ ಕೇವಲ 3 ತಿಂಗಳಲ್ಲಿ ರಾತ್ರೋರಾತ್ರಿ ಎತ್ತಂಗಡಿ ಮಾಡಿ ಅವರ ಜಾಗಕ್ಕೆ ಇನ್ನೊಬ್ಬ ಅಧಿಕಾರಿಯನ್ನ ತರಲಾಗುತ್ತೆ. ಮತ್ತು ಖಾಲಿ ಇದ್ದಂತಹ ಡಿಐಜಿ ಸ್ಥಾನಕ್ಕೆ ಏನು ಅರುಣ್ ಚಕ್ರವರ್ತಿ ಅವರನ್ನ ತಂದಿದ್ದಾರೆ. ಕೇವಲ 2 ವರ್ಷದಿಂದೀಚೆಗೆ ಅವರ ವಿರುದ್ಧನೇ ಲೋಕಾಯುಕ್ತ ತನಿಖೆಯಾಗಿತ್ತು. ಅವರು ಈ ಹಿಂದೆ ಲೋಕಾಯುಕ್ತ ಸಂಸ್ಥೆಗೆ ಅವರನ್ನ ಟ್ರಾನ್ಸ್ಫರ್ ಮಾಡಬೇಕು ಅನ್ನುವಂತಹ ಪ್ರಪೋಸಲ್ ಬಂದಾಗ
ಆಗ ನ್ಯಾಯಮೂರ್ತಿ ಆಗಿದ್ದಂತಹ ಸಂತೋಷ್ ಹೆಗಡೆ ಅದನ್ನ ಸ್ಪಷ್ಟವಾಗಿ ವಿರೋಧಿಸಿದ್ರು. ಅಂತಹ ಒಂದು ಸಂದರ್ಭದಲ್ಲಿ ಈಗ ಅವರನ್ನ ಲೋಕಾಯುಕ್ತ ಸಂಸ್ಥೆಯ ಆಯಕಟ್ಟಿನ ಹುದ್ದೆಗೆ ತಂದು ಕೂಡಿಸಿದ್ದು ನೋಡಿದ್ರೆ ಇದು ಅತ್ಯಂತ ಪ್ರಮುಖ ರಾಜಕಾರಣಿಗಳ ವಿರುದ್ಧದ ವಿಚಾರಣೆಗಳು ಅಲ್ಲಿ ಪೆಂಡಿಂಗ್ ಇರುವಂತಹ ಸಂದರ್ಭದಲ್ಲಿ ಈ ಟ್ರಾನ್ಸ್ಫರ್ ನಡೆದಿರೋದನ್ನ ನೋಡಿದ್ರೆ ಖಂಡಿತವಾಗಿಯೂ ಇದರಲ್ಲಿ ರಾಜಕೀಯ ಕೈವಾಡ ಇದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಾ ಇದೆ ಭಾವನಾ. ಅಜಿತ್, ಹಾಗಾದ್ರೆ ಈ ಲೋಕಾಯುಕ್ತದ ಗತಿ ಏನು? ಈ ಲೋಕಾಯುಕ್ತವನ್ನ ನಂಬ್ಕೊಂಡಿರುವಂತಹ ಜನರ ಪಾಡೇನು ಮುಂದೆ ಅಜಿತ್? ಅಂದ್ರೆ ಜನ ಮುಂದಕ್ಕೆ ಯಾರನ್ನ ನಂಬೇಕಾಗತ್ತೆ? ಖಂಡಿತವಾಗಿಯೂ ಭಾವನಾ, ಅದರ ಬಗ್ಗೆನೇ ಯೋಚನೆ ಮಾಡಿದ್ರೆ ಕೇವಲ 6 ತಿಂಗಳ ಹಿಂದೆ ಲೋಕಾಯುಕ್ತದ ಒಂದು ಸ್ಟೇಟಸ್ ಏನಿತ್ತು ರಾಜ್ಯದಲ್ಲಿ, ಲೋಕಾಯುಕ್ತದ ಬಗೆಗೆ ರಾಜ್ಯದ ಜನರಲ್ಲಿ ಭಾವನೆ ಏನಿತ್ತು ಮತ್ತು ಈಗ ಇತ್ತೀಚಿನ ಬೆಳವಣಿಗೆ ನೋಡಿದಾಗ ಭಾವನೆ ಯಾವ ರೀತಿ ಭಾವನೆ ಮೂಡಬಹುದು ಅನ್ನೋದನ್ನ ನೋಡಿದ್ರೆ ನಿಜಕ್ಕೂ ಬೇಜಾರಾಗುತ್ತೆ. ಒಂದು ಕಡೆ ಲೋಕಾಯುಕ್ತದಲ್ಲಿ ಟ್ರಾನ್ಸ್ಫರ್ಗಳಾಗುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ನ್ಯಾಯಮೂರ್ತಿಗಳ ಮನ್ನಣೆಯನ್ನ ತಗೊಂಡು ಅವರ ಅನುಮತಿಯನ್ನ ತೆಗೆದುಕೊಂಡು ಟ್ರಾನ್ಸ್ಫರ್ ಮಾಡಬೇಕು ಅನ್ನುವಂಥದ್ದು ಈ ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವಂತಹ ಪದ್ಧತಿ. ಈ ಹಿಂದೆ ಲೋಕಾಯುಕ್ತ ನ್ಯಾಯಮೂರ್ತಿಗಳಾಗಿದ್ದಂತಹ ಇಬ್ರು ಕೂಡ ತಮಗೆ ಬೇಕಾದಂತಹ ಅತ್ಯಂತ ನಿಷ್ಠಾವಂತರನ್ನ ಮತ್ತು ಕಳಂಕರಹಿತ ಅಧಿಕಾರಿಗಳನ್ನ ಅಲ್ಲಿ ತಂದು ಕೂಡಿಸ್ಕೊಂಡಿದ್ರು. ಆದ್ರೆ ಅವರು ಸಂತೋಷ್ ಹೆಗಡೆ ಅವರು ನಿವೃತ್ತಿಯ ನಂತರ ಅಲ್ಲಿ ಬೇಕಾಬಿಟ್ಟಿ ಟ್ರಾನ್ಸ್ಫರ್ಗಳು ನಡೀತಾ ಇದೆ. ಆಯಾ ರಾಜಕಾರಣಿಗಳು ತಮಗೆ ಬೇಕಾದಂತಹ ಅಧಿಕಾರಿಗಳನ್ನ ಲೋಕಾಯುಕ್ತದ ಆಯಕಟ್ಟಿನ ಜಾಗಕ್ಕೆ ತಂದು ತಮ್ಮ ವಿರುದ್ಧದ ತನಿಖೆಯ ಹಾದಿ ತಪ್ಪಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಭಾವನಾ. ಧನ್ಯವಾದ ಅಜಿತ್ ಮಾಹಿತಿಗಾಗಿ. ಒಟ್ಟಾರೆ ಲೋಕಾಯುಕ್ತದ ಬಗ್ಗೆಯೂ ಕೂಡ ಜನರು ನಂಬಿಕೆ ಕಳೆದುಕೊಳ್ಳುವಂತಹ ಪರಿಸ್ಥಿತಿಗಳು ಈಗ ನಿರ್ಮಾಣ ಆಗ್ತಾ ಇದೆ. ಈಗ ನೇಮಕವಾಗಿರುವಂತಹ ಅರುಣ್ ಚಕ್ರವರ್ತಿ ವಿರುದ್ಧ ಕೂಡ ಸಾಕಷ್ಟು ಆರೋಪಗಳಿದ್ವು. ಅದರಲ್ಲೂ ಮಹಿಳೆಯ ಕೊಲೆಯ ಕೇಸನ್ನ ಮುಚ್ಚಿ ಹಾಕುವಂತಹ ಆರೋಪವನ್ನ ಅವರು ಎದುರಿಸ್ತಾ ಇದ್ರು. ದುರಾದೃಷ್ಟವಶಾತ್ ಇವರು ಲೋಕಾಯುಕ್ತಕ್ಕೆ ನೇಮಕ ಆಗಿದ್ದಾರೆ.